ಮಾಲ್ ಆಫ್ ಏಷ್ಯಾ ವಿರುದ್ಧ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ಮಾಲ್ ಆಫ್ ಏಷ್ಯಾ ವಿರುದ್ಧ ಸ್ಥಳೀಯರ ವಾಗ್ದಾಳಿ ಮುಂದುವರೆದಿದೆ. ಭಾನುವಾರ ಒಂದು ದಿನ ಮಾತ್ರ ಮಾಲ್ ಆಫ್ ಏಷ್ಯಾ ಬಂದ್ ಆಗಿತ್ತು. ಇನ್ನು ಮಾಲ್ ಆಫ್ ಏಷ್ಯಾ ಕೋರ್ಟ್ ಮೊರೆ ಹೋಗಿತ್ತು. ಕೋರ್ಟ್ ಯಥಾಸ್ಥಿತಿಯನ್ನ ಕಾಪಾಡುವಂತೆ ಆದೇಶವನ್ನ ನೀಡಿತ್ತು. ಹಾಗಾಗಿ ಎಂದಿನಂತೆ ಇವತ್ತು ಮಾಲ್ ಆಫ್ ಏಷ್ಯಾ ಓಪನ್ ಆಗಿತ್ತು. ಕೆಲಸ ಕಾರ್ಯಗಳು ಕೂಡ ಮಾಲ್ ಆಫ್ ಏಷ್ಯಾದಲ್ಲಿ ನಡೆದಿತ್ತು. ಆದರೆ ಮಾಲ್ ಆಫ್ ಏಷ್ಯಾದ ಈ ನಡೆಯನ್ನ ಸ್ಥಳೀಯರು ಮತ್ತೆ ಖಂಡಿಸಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಾಲ್ ಆಫ್ ಏಷ್ಯಾ ಅನ್ನೋದು ಕಳೆದ 10 ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದೆ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಮಾಲ್ ಬಂದ ತಕ್ಷಣ ಎಷ್ಟು ಮಟ್ಟಿಗೆ ಅವಾಂತರಗಳು ಸೃಷ್ಟಿಯಾದವು, ಎಷ್ಟು ಮಟ್ಟಿಗೆ ಸಮಸ್ಯೆ ಉಂಟಾದವು ಅಂತ ಇಲ್ಲಿ ಪ್ರತಿಯೊಬ್ಬರು ನೋಡಿದ್ರು. ಅದರಲ್ಲೂ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇದ್ರು. ಕರವೇ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿದ್ರು. ಇದೀಗ ಅದನ್ನು ಕ್ಲೋಸ್ ಮಾಡಬೇಕು ಅಂತ 15 ದಿನಗಳ ಕಾಲ ಕ್ಲೋಸ್ ಮಾಡಬೇಕು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ ಮತ್ತೆ ಎಂದಿನಂತೆ ಇವತ್ತು ಮಾಲ್ ಓಪನ್ ಆಗಿದೆ. ಕೇವಲ ಒಂದು ದಿನ ಅಷ್ಟೇ ಕ್ಲೋಸ್ ಆಗಿತ್ತು. ಕೋರ್ಟ್ ಮೆಟ್ಟಿಲೇರಿ ಮತ್ತೆ ಎಂದಿನಂತೆ ಮಾಲನ್ನು ಓಪನ್ ಮಾಡಿಸಲಾಗಿದೆ. ಇವತ್ತು ಸಹಜ ಸ್ಥಿತಿಯಲ್ಲಿ ನೋಡ್ಬೋದು, ಮಾಲನ್ನು ನೋಡೋಕ್ಕೆ ಸಾರ್ವಜನಿಕರು ಬರ್ತಾ ಇದ್ದಾರೆ, ಬೇರೆ ಬೇರೆ ಖರೀದಿ ಮಾಡೋದಕ್ಕೂ ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಭಾರತದ ಅತಿ ದೊಡ್ಡ ಮಾಲ್ ಅಂತ ಈ ಮಾಲ್ ಆಫ್ ಏಷ್ಯಾ ಕರೆಸ್ಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಅದು ಯಾವಾಗ ಇದು ಓಪನ್ ಆಯಿತು ಅಂದಿನಿಂದ ಸಾಕಷ್ಟು ಸಮಸ್ಯೆಗಳಾದುವಂತ ಇಲ್ಲಿನ ಸ್ಥಳೀಯರು ಆಕ್ರೋಶಗಳನ್ನು ವ್ಯಕ್ತಪಡ್ತಾ ಇದ್ರು. ಪ್ರಮುಖವಾಗಿ ಏರ್ಪೋರ್ಟ್ ರಸ್ತೆಯ ಬ್ಯಾಟ್ರಾಯನ್ಪುರದಲ್ಲಿರುವಂಥ ಈ ಒಂದು ಖಾಸಗಿ ಮಾಲ್ ಏನಿದೆ, ಈ ಒಂದು ಖಾಸಗಿ ಮಾಲ್ನಲ್ಲಿ ಹೆಬ್ಬಾಳ, ಸಹಕಾರ ನಗರ, ಬ್ಯಾಟ್ರಾಯನ್ಪುರ, ಜಕ್ಕೂರು, ಯಲಹಂಕ ಈ ಒಂದು ಭಾಗದ ಜನತೆ ಓಡಾಡೋರು ಇದಾರಲ್ಲ, ಅವರಿಗೆ ಪ್ರತಿನಿತ್ಯ ನರಕ ದರ್ಶನ ಆಗ್ತಾ ಇತ್ತು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಕೇವಲ 1 ಕಿಲೋಮೀಟರ್ ದಾಟೋದಕ್ಕೆ ಕನಿಷ್ಠ 1 ರಿಂದ 2 ಗಂಟೆ ಆಗ್ತಾ ಇತ್ತು. ಹೀಗಾಗಿ ಸಾಕಷ್ಟು ಆಕ್ರೋಶಗಳನ್ನು ಸ್ಥಳೀಯರು, ಈ ಟ್ರಾಫಿಕ್ ಜಾಮಲ್ಲಿ ಜಿಗ್ತ ವಾಹನ ಸವಾರರು ಕೂಡ ಆಕ್ರೋಶ ವ್ಯಕ್ತಪಡ್ತಾರೆ. ಯಾಕಂದ್ರೆ ಈ ಒಂದು ಸರ್ವಿಸ್ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಸಂಜೆ ಆದರೂ ಸಾಕು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಜೊತೆಗೆ ಇಲ್ಲಿ ಅಂಗಡಿ ಮುಗ್ಗಟ್ಟುಗಳು ಕೂಡ ಓಪನ್ ಆಗಿದ್ದು ನೀವು ನೋಡ್ತಾ ಇರ್ಬೋದು. ಅಲ್ಲಲ್ಲಿ ಆಟೋಗಳು ಕೂಡ ಇಲ್ಲಾಗಲೇ ಓಪನ್ ಮಾಡಿರುವಂಥದ್ದು. ಯಾಕಂದ್ರೆ ಅವೈಜ್ಞಾನಿಕವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಮಾಲ್ ಏನಿದೆ ಸರಿಯಾದ ಪ್ಲಾನಿಂಗ್ ಇಂದ ಮಾಡಿಲ್ಲ ಅನ್ನೋ ಒಂದು ಆಕ್ರೋಶಗಳನ್ನು ಹೊರಹಾಕ್ತಾ ಇದ್ರು. ಜೊತೆಗೆ ನಿನ್ನೆ ಪೊಲೀಸ್ ಕಮಿಷನರ್ ದಯಾನಂದ್ ಬಂದಂಥ ಸಮಯದಲ್ಲಿ ಇಲ್ಲಿ ಸ್ಥಳೀಯರು ದೂರುಗಳನ್ನು ಕೊಟ್ಟಿದ್ದಾರೆ. ಈ ಮಾಲನ್ನು ಕೂಡಲೇ ಕ್ಲೋಸ್ ಮಾಡಬೇಕು ಅಥವಾ ಸ್ಥಳಾಂತರ ಮಾಡಬೇಕು. ಈ AC ಇಂದಾಗಿ ಸಾಕಷ್ಟು ದುರ್ವಾಸನೆ ಬರ್ತಾ ಇದೆ. ಇಲ್ಲಿ ನಾವು ಹೊರಗಡೆ ಬರೋಕೆ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಒಂದೇ ಒಂದು ಆಂಬುಲೆನ್ಸ್ ಬರೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ. 15 ದಿನಗಳ ಕ್ಲೋಸ್ ಮಾಡಿದ್ವಿ ಅಂತ ಹೇಳಿದ್ರು. ಬಟ್ ಈಗ ಕೋರ್ಟ್ ಮೆಟ್ಟಿಲೇರಿ ಮತ್ತೆ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀವಿ ಕೂಡಲೇ ಅಂತ ಅಲ್ಲಿ ಕೋರ್ಟ್ನಲ್ಲಿ ಮನವಿ ಮಾಡೋ ಮೂಲಕ ಮತ್ತೆ ಈ ಒಂದು ಮಾಲನ್ನು ಓಪನ್ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಸ್ಥಳೀಯರು ಕೂಡ ಈಗಾಗಲೇ ಒಂದು ಆಕ್ರೋಶಗಳನ್ನು ಹೊರಹಾಕ್ತಾ ಇರೋಂಥದ್ದು. ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ನಿನ್ನೆ ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಕೂಡಲೇ ಈ ಒಂದು ಮಾಲ್ನ ಏನಿದೆ ಸರಿಯಾದ ಪ್ಲಾನಿಂಗ್ ಆಗಬೇಕು, ಈ ಒಂದು ಟ್ರಾಫಿಕ್ ಜಾಮ್ಗೆ ಮುಕ್ತಿ ಕೊಡಬೇಕು, ಇಲ್ಲ ಅಂದರೆ ಈ ಒಂದು ಮಾಲ್ನ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಆಕ್ರೋಶಗಳನ್ನ ಮಾಡ್ತಾ ಇರೋಂಥದ್ದು. ಬಟ್ ಏನೇ ಆಗಿರಲಿ ಇವತ್ತಿನಿಂದ ಎಂದಿನಂತೆ ಮಾಲ್ ಓಪನ್ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.